ಒಂದು ಕಡೆ ಯುದ್ಧ ಮುಂದುವರಿತಾ ಇದೆ. ಯುದ್ಧದ ಪರಿಣಾಮಗಳು ಕೂಡ ಮುಂದುವರಿತಾ ಇದ್ದಾವೆ. ಯುದ್ಧದಿಂದ ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಹಾಸನ ಜಿಲ್ಲೆಯ ಶಾಂತಿಗ್ರಾಮದಲ್ಲಿ ಜನರ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಶಾಂತಿಗ್ರಾಮದಲ್ಲಿ ಗ್ಯಾಸ್ ಇಲ್ಲದೆ, ಅದು ಗೃಹ ಬಳಕೆಯ ಸಿಲಿಂಡರ್ ಇಲ್ಲದೇನೆ ಪರದಾಟ ಅನುಭವಿಸುವಂಥ ಸ್ಥಿತಿ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ನೋಡ್ತಾ ಇದ್ದೀರಿ. ಶಾಂತಿಗ್ರಾಮದ ಗ್ಯಾಸ್ ವಿತರಣಾ ಕೇಂದ್ರದ ಮುಂದೆ ಈ ಸರತಿ ಸಾಲು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವು ಕಡೆ ಪ್ಯಾನಿಕ್ ಬುಕಿಂಗ್ ಕೂಡ ಆಗ್ತಾ ಇದೆ. ಗ್ಯಾಸ್ ಖಾಲಿ ಆದರೆ ಮುಂದಿನ ಕಥೆ ಏನು? ಗ್ಯಾಸ್ ಮನೆಯಲ್ಲಿ ಇದ್ದರೂ ಕೂಡ ಅದನ್ನು ನಾವು ಹೇಗಾದರೂ ಅದನ್ನು ತುಂಬಿಟ್ಕೊಂಡ್ರೆ ನಮಗೆ ಮುಂದೆ ಅನುಕೂಲ ಆಗುತ್ತೆ. ಯುದ್ಧ ಕಂಟಿನ್ಯೂ ಆಗ್ತಾ ಇದೆ, ನಾವು ಮತ್ತೆ ಸೌದೆ ಮೊರೆ ಹೋಗಬೇಕಾಗತ್ತೆ, ಸೌದೆ ತರಬೇಕಾಗುತ್ತೆ, ಬೇಡ ಅಂಥೇಳಿ ಜನ ತಾವೇ ಸಿಲಿಂಡರನ್ನು ತೆಗೆದುಕೊಂಡು ಬಂದಿದ್ದಾರೆ. ಸಿಲಿಂಡರ್ಗಳನ್ನು ಕ್ಯೂವಲ್ಲಿ ಇಟ್ಟಿದ್ದಾರೆ. ಹೇಗೆ ನೀರು ತುಂಬಿಕೊಳ್ಳಲಿಕ್ಕೆ ಬಿಂದಿಗೆಗಳನ್ನು ಕ್ಯೂವಲ್ಲಿಟ್ಟು ಜನ ಕಾಯ್ತಾ ಇದ್ರು, ಹಾಗೇ ಈಗ LPGಗಾಗಿ ಜನ ಕ್ಯೂವಲ್ಲಿ ನಿಂತಿದ್ದಾರೆ.